ಮತ್ತ ಹಾದಿಗೊಳ ಬಂದ ತಂದೊಳ ಒಳಗ ಹಾದಿ ಒಳಗ ಮೂರ ಹಾದಿ ಕೇಳ್ಯಾಳ ನನಗ ಅವು ಮೂರು ಹಾದಿ ತೆಗೆದ ಹೇಳ್ತೀನಿ ನಿನಗ ಈ ಮೂರು ಹಾದಿಗಳ ಒಂದೊಂದು ಹೆಸರು ನಿನಗ ಹೇಳ್ತೀನಿ ಬೇಕಾದ್ರ ಬರ್ಕೊಂಡ ಹೋಗಕ್ಕಾಗದ ಮ್ಯಾಗ ಕರ್ಮಕಾಂಡ ಜ್ಞಾನಕಾಂಡ ಉಪಾಸಕಾಂಡ ಮೂರು ಹಾದಿ ನೀನು ಕೇಳಿ ಹಾದಿ ತಗದ ಹೇಳಿ ನಿನಗ ಇತ್ತವ ನಿಮ್ಮ ಒಂದು ತಗದ ಹೇಳ ಇನ್ನು ಮ್ಯಾಗ ನೀನು ಶಾನ್ಯಾತ ಬಂದ ಕೂಡ್ಯಾರ ಈಗ ಏನು ಹೇಳ್ತಿ ಹೇಳ ಹುಡುಗಿ ಮತ್ತೇನ್ ಕೇಳ್ತಿ ಕೇಳ ನೀನು ಕೇಳು ಮಾತ ಹೇಳ ಎನ್ನ ಮ್ಯಾಗ ಹಣ ಗಳಿಸಬೇಕು ಅಂತೋ ನೋಡಿ ಬರಿ ತಿಳಿದು ಅಳ್ದು ಬೆಳಿರ ಬಂಗಾರ ಸುಮ್ಮನೆ ಅಂದ್ರು ಆಗುವುದಿಲ್ಲ ಹಣ ದುರಂಗಾರ ಹಣ ಗಳಿಸಬೇಕು ಎಂತದ್ದು ಬೆಂಕಿಯಾಗ ಸುಡಬಾರ್ದು ನೀರಾಗ ಕೊಯ್ಯಬಾರ್ದು ಇದೆ ನಿಜ ಸಾರ ನಿಜ ಸವಾಲ ಇದೆ ಸಾರ ತಿಳಿದ ಮುಕ್ತಿ ಇಲ್ಲ ದೂರ ಎಂತ ಹಣ ಗಳಿಸಬೇಕಮ್ಮ ಹಣವ ಗಳಿಸಬೇಕೆಂತದು ಈ ನವ ಜನರಿಗೆ ಕಾಣಿಸಲಾರ್ದ ಅಂತ ಹಣ ಗಳಿಸತ್ ಹೇಳ್ತಾರೋ ತಮ್ಮ ನೋಡುನು ತಮ್ಮ ಇಲ್ಲಿ ಅಂತ ಹಣ ಗಳಿಸ್ತಾಳ ನೋಡುನು ಸಾರ ತಿಳಿದ ಮುಕ್ತಿ ಇಲ್ಲ ದೂರ ಮುಕ್ತಿ ಇಲ್ಲೋ ದೂರ ಕಣ್ಣ ಕೊಟ್ಟು ಏಟ ಬುದ್ರು ಪಂಜವಾಡಿ ಕೇಳ ನಟ ಬುದ್ರು ಪಂಜವಾಡಿ ಉಳಿದವ್ರಕ್ಕಿಂತ ಓದಕ್ಕೆ ಕವಿ ಕೈ ವಿಷಾಣ ವಾಕ್ಯ ಜ್ಞಾನಿಗೆ ಸಾಧ್ಯತೆಯ ಕೇಳ
ಏನಂತ ದೇವಿನ ಯಾವ ದೇವಿನ ಮಾಡ್ಯಾರ ಪೂಜೆ ಏನಂತ ಯಾವ ದೇವಿನ ಏನ ಶಿವಿಲ್ ಅಕ್ಕವ ಹೆಸರಿಲ್ಲ ನಕ್ಕಿಗೆ ಏ ಹೆಸರು ಬೇಕ ಹಂಗೆ ಗೊತ್ತಮ್ಮ ಯಾಕಂದ್ರ ಪರಮಾತ್ಮನಲ್ಲಿ ಬಹಳ ಮಂದಿ ಧನ್ಯರಾಗ್ಯಾರ ಜಗತ್ತದೊಳಗ ಸಾಕ್ಷಾತ್ ಅದೇ ಪರಮಾತ್ಮನ ಅವತಾರ ನಮ್ಮ ರೇವಣೈ ಮುತ್ತಿಯಾಗಿ ಜೀವನದೊಳಗ ಬಂದು ಬಹಳ ಮಂದಿ ಉದ್ಧಾರ ಮಾಡ್ಯಾನು ಅವನ ಸೇವಾನು ಬಹಳ ಮಂದಿ ಮಾಡ್ಲತ್ತಾರ ನಾವು ಅದ್ರೊಳಗೆ ಬಂದೇವು ಶಿವ ಶಿವ ಅನ್ನೂತ ಕೊಂಡ್ರು ಶಿವ ಬರ್ತಾಣ ಹತ್ಯಾಕ ಏ ಎಷ್ಟೋ ಜನ್ಮ ತಿರುಗಿ ಬಂದ ಎಷ್ಟೋ ಜನ್ಮ ತಿರುಗಿ ಬಂದೀನಿ ಪ್ರಶ್ನ ಮನೋ ಜನ್ಮಕ್ಕ ಶಿವ ಶಿವ ಅನ್ನು ತಕೊಂಡು ಶಿವ ಬರ್ತಾಣ ಹತ್ಯಾಕ ಶಿವ ಶಿವ ಅನ್ನು ತಕೊಂಡು ಶಿವ ಬರ್ತಾಣ ಎಷ್ಟೋ ಜನ್ಮ ತಿರುಗಿ ಬಂದೆ ಎಷ್ಟೋ ಜನ್ಮ ತಿರುಗಿ ಬಂದಿದಿ ಹೆಂಗ್ ಹೋಗ್ತೈತಿ ನೋಡ ಹುಲಿದಾಗಿ ಐತಿ ಬಳಿಗೆ ಕೂದಲು ಬೇಡದಾಗ ನಾವು ಬೇರೆ ತಿಳ್ಕೋಬೇಡ ಹುಚ್ಚಿನ ಗಿಡ ಹೈದಾದ್ರು ಹುಲಿ ಹೋಗಿಲ್ಲ ಇನ್ನ ಹೆಪ್ಪ ಹಾಕೋತಿ ಎಷ್ಟೋ ಜನ್ಮ ತಿರುಗಿ ಬಂದಿದಿ ಮನೋ ಜನ್ಮಕ್ಕ ಶಿವ ಶಿವ ಅಣ್ಣು ತಕೊಂಡ್ರು ಶಿವ ಬರ್ತಾನ ಹತ್ಯಾಕ ಶಿವ ಶಿವ ಅಣ್ಣು ತಕೊಂಡ್ರು ಶಿವ ಬರ್ತಾನ ಏ ಗುರು ಶಿಷ್ಯ ಹೆಂಗಿರಬೇಕು ಹೇಳಬೇಕವ ತೂಕ ಏಕಲವ್ಯ ಹೆಪ್ಪ ಗುರುವಿನ ಪಾದಕ ಏಕಲವ್ಯ ಹೆಬ್ಬಳ ಕಳ್ಕೊಂಡ ಅಲ್ಲ ಗುರು ಸುಮಾರು ನಾನು ಅವಂದ ಏನು ವಿದ್ಯಾ ಕಲಿಸಿಲ್ಲ ಮತ್ತೆ ಇವ್ ಹೇಳತ್ತ ನಾ ಹೆಬ್ಬಳ ಕಟ್ಕೊಂಡ ಹಂಗ ಕಟ್ಕೊಳಕ್ ಸಾಧ್ಯ ಇಲ್ಲ ನಮ್ಮವ ಅದು ಯಾವ ದ್ರೋಣಾಚಾರ್ಯ ನಮ್ಮವನ ಹೆಬ್ಬಳ ಕೊಟ್ಟ ಏಕಲವ್ಯನು ನಮ್ಮವನ ರೇವಣೈ ಮುತ್ಯನು ನಮ್ಮವ್ರನ್ನ ತೋಡಿ ಇವತ್ತು ನೀ ಯಾವಾಗ ಹೇಳಬಾರ್ದು ಖರೆ ಪಾವರ್ಲೆ ತಗದ ಮಾಡಕ್ಕೆ ಇದ್ದಂದ್ರ ಮತ್ತೆ ಹಂಗ ಅಲ್ಲಿಗೆ ಬಳುಗಳು ಇಲ್ಲಿ ಬಳುಗಳು ಟಾಪ್ ತುಂಬ ಅಂದಂಗ ಮಾಡ್ಲಕ್ ಹೋಗ್ಬೇಡ ಇಲ್ಲಿ ಹಂಗ ನಡ್ಲಕ್ ಸಾಧ್ಯ ಇಲ್ಲ ಇದು ಬೇರೆ ಊರ್ ಐತಿ ಜಾಗ ಬೇರೆ ಕಾಶಿ ಅಂತಾರ ಅಂತ ಜಾಗಕ್ ಬಂದಿ ಹೆಂಗ ಹೇಳ್ತಾಳ ಗುರು ಶಿಷ್ಯ ಹೆಂಗಿರಬೇಕು ಏನು ಬೇಕವ ತೂಕ
ಶಿವಾಕ ಅವನು ಮನೆ ಮಾತಿ ಮಾಡಿ ಅವಿನಾಳ ಕಲ್ಲೈ ಬಂದನು ಏನ್ ಮಾಡ್ಯಾನ ಭಕ್ತನ ಉತ್ತಾರಕ ನಾಯಿ ಬಾಯಿಗೆ ವೇದ ಅವಿನಾಳ ಕಲ್ಲೈ ಮುತ್ಯ ಹಳ್ಳಾಳ ಕಾಲೈ ಮುಖ್ಯ ಬಂದು ಏನ್ ಮಾಡ್ಯಾನ ನಾಯಿ ಬಾಯಿಲೆ ವೇದ ಓದಿಸ್ಯಾನಂತ ನಾಯಿ ಬಾಯಿಲೆ ಹೌದು ನಾಯಿ ಬಾಯಿಲೆ ವೇದ ಓದಿಸಿದವ್ರು ಅದಾರ ಕ್ವಾಣಿನ ಬಾಯಿಲೆ ವೇದ ನುಡಿಸಿದವ್ರು ಅದಾರ ಬಾಳ ತಗದಾಗ್ಯಾವ ಯಾರ ಕೈಯಾಗ ನಮ್ಮವ್ರ ಕೈಯಾಗ ನಮ್ಮ ಕೈಯಾಗ ನಮ್ಮ ಕೈಯಾಗ ಆಗೈತಿ ಖರೆ ನಿಮ್ಮವ್ರ ಕೈಯಾಗ ಆದಂತ ತಗದು ಇವತ್ತು ತಿಳಿಯುವಾಗ ಹೇಳತ್ ಹೇಳೇ ನಿನಗ ನೋಡೋಣ ಏನ್ ಹೇಳ ಅವಿನಾಳ ಕಾಲೈ ಬಂದನು ಏನ್ ಮಾಡ್ಯಾನ ಭಕ್ತರ ಉತ್ತಾರಕ ನಾಯಿ ಬಾಯಿಲೆ ವೇದ ಏನಂದಾರ ಯಾವ ತಿರ್ಗ್ಯಾ ಮಾಡ್ತಿಲ್ಲ ತಮ್ಮ ತಪ್ಪು ಮಾತಾಡಬಾರ್ದು ತಿರ್ಗ್ಯಾಡ್ತಾನೆ ಯಾಕಂದ್ರೆ ಅವ ಕುಲ ತಿರ್ಗ್ಯಾಡುದಿಲ್ಲ ಒಂದ್ ದಗದೈತೆ ಬಾಟ್ಲಿ ಆಡ್ಸೋ ದಗದೈತೆ ಕುಲ ಉದಿರ್ತಿಲ್ಲ ನೀರ್ ಕುಡ್ದದ ಮಳಿ ಬರ್ತಾನ ಅದು ಏಜೆಂಟ್ ಅದಲ್ರ ನೀ ಹೆಂಗ ಮಾತಾಡ್ತೀವಿ ನಾವು ಅಲ್ಲೇ ಮಾತಾಡ್ಬೇಕಾಗ್ತದ ಅವ್ ನೋಡ್ಬೇಕಾದ್ರೆ ಇನ್ನೊಂದು ಯಾವಾಗಾರೆ ಕುಲ ಮತ್ ಬೇರೆ ಡ್ರೆಸ್ ಹಾಕೊಂಡ್ ಬರ್ತಾನ ನಾವು ಅವ ಕುಲ ಹಿಡಿಬೇಕಾರ ಈಗ ನೋಡ್ಕೊಂಡು ಹೋಗ್ತಾನ ಹಾಡಿಗೆ ಬಂದು ಬಾಳಿಗೇರಿ ಹೆಸರಾಗಿ ಹೊಯ್ಯಿತು ಏನಾಯ್ತು ಬೆಳಗಾವ ಜಿಲ್ಲಾಕ ಕವಿಗಳ ಜನ್ಮ ಭೂಮಿಯ ಇಡೀ ನಮ್ಮ ಭಾರತಕ ಚಂದ್ರನಾಥ ಚಂದ್ರಬಾನು ಹೇಳಿ ರಾಮ ಸಭಕ ಜವರ ಊರ್ನಾಗ ಚಂದ್ರನಾಥ ಚಂದ್ರಬಾನು ಹೇಳಿ ಆನಂದ ತಾಲೂಕ ನಿರ್ಗುಡಿ ಊರ ಇಡೀ ನಮ್ಮ ಭಾರತಕ್ಕ ರಾಜ್ಯ ಮಾಡತ್ತೆ ಪಡಿದಾನು ಕಾಶಿನಾಥ ಕವಿ ಮಾಡಿ ಹೇಳರು ಕನ್ನಡ ಅಕ್ಷರಕ ನಿರ್ಗುಡಿ ಕಾಶಿನಾಥ ಕವಿ ಮಾಡಿ